ನಾವು ಗುಲ್ಬರ್ಗಲಿಂದ ಮಡಿಕೇರಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಅದಕ್ಕಾಗಿ ಬಸವ ಎಕ್ಸ್ಪ್ರೆಸ್ಸಲ್ಲಿ ನಮಗೆ ರಿಸರ್ವ್ ಸೀಟ್ ಸಿಕ್ಕಿವೆ. ಮಡಿಕೇರಿ ಕ್ಲೈಮೇಟ್ ತುಂಬ ಚೆನ್ನಾಗಿರೋದ್ರಿಂದ ಅಲ್ಲಿ ನೋಡುವಂಥ ಪ್ಲೇಸ್ಗಳಾಗಿರ್ಬೋದು, ಅಲ್ಲಿರುವಂಥ ಕಲ್ಚರ್ ಆಗಿರ್ಬೋದು, ಎಲ್ಲನೂ ತಿಳ್ಕೊಳ್ಬೇಕನ್ನೋ ಆಸೆ ಪ್ರತಿಯೊಬ್ಬರಿಗೂ ಇರ್ತದೆ. ಹಾಗೇ ಇದನ್ನು ಅದರ ಬರೀ ಸಣ್ಣ ಸಣ್ಣ ಪುಟ್ಟ ಪಾಪುಗಳು ಅನಿಸುತ್ತೆ. ಅವರಿಗೆಲ್ಲ ಕರ್ಕೊಂಡು ಹೋಗಿ ಬರ್ಬೇಕಾದ್ರೆ ತುಂಬಾ ರಿಸ್ಕ್ ತೊಗೊಂಡು ಹೋಗ್ತಿದ್ವಿ ಅನಿಸ್ತಿದೆ. ಬಟ್ ಎಂಜಾಯ್ಮೆಂಟ್ ಅಂತೂ ಆಗುತ್ತೆ ಅನಿಸುತ್ತೆ. ಆದರೆ ಬರೀ ನಮ್ಮ ಮನೆಯವರು ಪೊಲೀಸ್ ಡ್ಯೂಟಿ ಮಾಡೋದ್ರಿಂದ ಅವ್ರಿಗೆ ಹೆವಿ ವರ್ಕ್ ಇರುತ್ತೆ. ಸ್ವಲ್ಪ ರಿಲ್ಯಾಕ್ಸ್ ಆಗೋ ಸಂಬಂಧ ಫ್ಯಾಮಿಲಿ ಟ್ರಿಪ್ ಕರ್ಕೊಂಡು ಹೋಗಿರ್ತಾರೆ. ಅಪ್ಪು ಇವನಿಗೆ ಒಂದು ವರ್ಷ 5 ತಿಂಗಳು ಅಷ್ಟೇ ಇರೋದನ್ನ ತುಂಬ ಕ್ಯೂಟಿ. ಯಾರಿಗೂ ಮನೆಯಲ್ಲ ಮನೇಲಿ ಅಷ್ಟೊಂದು ಕ್ಯೂಟಿ ಇದೆ ಮಗು. ತುಂಬಾ ಆ್ಯಕ್ಟಿವ್ ಅದಾನೆ ನೋಡಿ. ಇವಾಗ ಬೆಂಗಳೂರು ಬಂತು. ಬೆಂಗಳೂರಿಂದ ಆ ಕಡೆ ಬಸ್ಸಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ನೋಡಬೇಕು ಯಾವ ಥರ ಇರುತ್ತೆ ಪ್ಲೇಸ್ ಅಂತೆ. ದೇಶ ಸುತ್ತಬೇಕು ಕೋಶ ಓದಬೇಕಂತಂತಾರೆ. ದೇಶ ಸುತ್ತೋದ್ರಿಂದ ಕೋಶ ಓದೋದ್ರಿಂದ ತುಂಬಾ ಯೂಸ್ಫುಲ್ ಇದೆ. ಮನೇಲಿ ಕುಂತು ಏನು ಮಾಡೋದು ಹೇಳಿ, ಡೈಲಿ ಮಾಡೋದಂತೂ ಇದ್ದೇ ಇರುತ್ತೆ. ಹೀಗೆ ಒಂದು ವರ್ಷದಲ್ಲಿ ಒಂದು ಸಲ ಈ ಥರ ಔಟಿಂಗ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಅದರ ಬೇರೆ ಫ್ಯಾಮಿಲಿ ಟ್ರಿಪ್ ಅಂತಂದರೆ ತುಂಬ ಸಖತ್ ಎಂಜಾಯ್ಮೆಂಟ್ ಆಗುತ್ತೆ. ನನ್ನ ಮಕ್ಕಳಂತೂ ತುಂಬಾ ಖುಷಿಪಟ್ಟರು. ನೋಡ್ತಿದ್ರಲ್ಲ ಕ್ಲೈಮೇಟನ್ನು ಯಾವ ಥರ ನೋಡೋಕ್ಕಾರ. ನಾವು ಉತ್ತರ ಕರ್ನಾಟಕದವರು, ನಮಗೆ ದಕ್ಷಿಣ ಕಡೆ ಇರೋ ಪ್ಲೇಸ್ ಅಂದರೆ ತುಂಬಾ ಫೇವ್ರೇಟ್. ಅಲ್ಲಿರೋ ನೇಚರ್, ಅಲ್ಲಿರೋ ಹಸಿರು ಆಗಿರೋ ಹಚ್ಚ ಹಸಿರಾದ ವಾತಾವರಣ, ತಂಪಾದ ಗಾಳಿ, ಸ್ಮೂತಾಗಿ ಮಾತಾಡೋ ಜನ, ತುಂಬಾ ಚೆನ್ನಾಗಿರುತ್ತೆ. ಫುಡ್ ಅಂತೂ ತುಂಬ ವೆರೈಟಿ ಆಗಿರುತ್ತೆ. ಇಲ್ಲಿ ಸ್ಪೈಸಿ ಅದರಲ್ಲಿ ಸ್ವೀಟು. ಹಾಗಾಗಿ ಅಲ್ಲಿರೋ ಕಲ್ಚರು, ಆ್ಯಕ್ಟಿವಿಟೀಸು, ಆಮೇಲೆ ಅಲ್ಲಿರೋ ಕ್ಲೈಮೇಟನ್ನು ನೋಡ್ಬೇಕಂತ ಬರಾಕತ್ತೀವಿ. ಲೇಟ್ ಆದರೂ ಪರವಾಗಿಲ್ಲ, ನಾನು ಲಾಗ್ ಅಂತೂ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ನಂದು ಚಾನಲ್ ಇಂಪ್ರೂವ್ಮೆಂಟ್ ಆಗಲಿ. ನಾವು ಕನ್ನಡಿಗರು ಬೆಳಿಬೇಕಲ್ವಾ. ನಮಸ್ಕಾರ ಕರ್ನಾಡು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದರೆ ನಾವು ಚೆನ್ನಾಗಿ ಹಾಗೆ. ಇದು ರಾಜ ಸೀಟು. ಮಡಿಕೇರಿಯಲ್ಲಿ ಅತಿ ಪ್ರಸಿದ್ಧವಾದ ಜಾಗ ಇದು ರಾಜ ಸೀಟು. ಇಲ್ಲಿ ತುಂಬಾ ಚೆನ್ನಾಗಿದೆ. ಇದು ಗಾರ್ಡನಿಂಗ್ ಇರುತ್ತೆ. ಇಲ್ಲಿ ವ್ಯೂ ಪಾಯಿಂಟ್ ಇದೆ. ತುಂಬಾ ಚೆನ್ನಾಗಿದೆ. ಎಲಿಫೆಂಟು, ಆಮೇಲೆ ಡೀರ್, ಆಮೇಲೆ ಬೀರ್, ಆಮೇಲೆ ಟ್ರೀ, ಪ್ರತಿಯೊಂದು ಎಷ್ಟೊಂದು ಚೆನ್ನಾಗಿದೆ ಅಂದರೆ ವೆರೈಟಿ ಕಣ್ಣಿಗೆ ತುಂಬಾ ಸಂತೋಷ ಆಗುತ್ತೆ. ಕಣ್ಣಿಗೆ ಹಬ್ಬನ ಅಂತಲೇ ಹೇಳ್ಬೋದು. ಇಲ್ಲಿಂದ ತುಂಬಾ ಹೈಟ್ ಇರೋ ಪ್ಲೇಸಲ್ಲಿದೆ. ಇಲ್ಲಿಂದ ಕೆಳಗಡೆ ಎಲ್ಲ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಒಂಥರ ರಿಲ್ಯಾಕ್ಸ್ ಮಾಡೋಕ್ಕೆ ಸಾಕಷ್ಟು ಜನ ಬರ್ತಾರೆ, ಮೈಂಡ್ ರಿಲ್ಯಾಕ್ಸೇಷನ್ ಸಲುವಾಗಿ. ಆಮೇಲೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ವಿಸಿಟ್ ಮಾಡಿರಿ, ಎಂಜಾಯ್ ಮಾಡಿರಿ.